ವೀಕ್ಷಕರೇ, ವೃಶ್ಚಿಕ ರಾಶಿ ನಿಮ್ದ ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದಂದ್ರೆ ಈ ಕೂಡಲೇ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ವೃಶ್ಚಿಕ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನ ತೆಗೆದುಕೊಂಡಾಗ 10ನೇ ಮನೆ ಕೇತು, 5ನೇ ಮನೆ ಶನಿ ನಿಮಗೆ ಕೆಲಸದಲ್ಲಿ ಮಿಶ್ರ ವಾತಾವರಣವನ್ನ ಕೊಡ್ತಕ್ಕಂತಿರುತ್ತೆ. ಹಾಗೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಅಸಹಕಾರವಾಗಿರ್ತಕ್ಕಂಥ ಅನುಭವಗಳು ನಿಮಗೆ ಬರುವಂಥದ್ದು. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗ್ಬಿಡಿ. ಎಮೋಷನಲ್ ಆಗಿ ನೀವೇನೋ ನಿರ್ಧಾರ ತೆಗೆದುಕೊಂಡ್ರೆ ಅದರ ಸಫರ್ ನೀವು ಅನುಭವಿಸ್ಬೇಕಾಗ್ತಕ್ಕಂಥದ್ದು. ನಂತರವಾಗಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಬಹಳ ಮೆಚ್ಚುಗೆಯನ್ನು ನೀವು ಪಡಿತಾ ಬರ್ತೀರಿ. ಹಣಕಾಸಿನ ವಿಚಾರ ಅಂತ ಬಂದಾಗ ಲಾಭ ಸ್ಥಾನದಲ್ಲಿ 11ನೇ ಮನೆ ಶುಕ್ರ ಸಂಚಾರ ಇರೋದ್ರಿಂದ ನಿರಂತರವಾದ ಧನಲಾಭಗಳನ್ನು ನೀವು ಕಾಣ್ತಾ ಬರ್ತೀರಿ. ನಂತರವಾಗಿ ಹಳೆಯ ಬಾಕಿ ಅಥವಾ ನೀವು ಯಾವ್ದಾರ ಒಂದು ಅಮೌಂಟ್ ಸಿಗಾಕೊಂಡಿದ್ರೆ ಆ ಅಮೌಂಟ್ಗಳು ನಿಮ್ಮ ಕೈ ತಲುಪುವಂತಾಗಿರ್ಬೋದು, ಅಥವಾ ನೀವು ಯಾರಿಗಾರು ಕೊಡಬೇಕು ಅಂತಂದ್ರೆ ಕೊಡುವಂತಕ್ಕಂಥ ಸಂದರ್ಭಗಳು ಈ ಒಂದು ತಿಂಗಳು ಬರುವಂಥದ್ದು. ಹಾಗೆ ಶೇರ್ ಮಾರ್ಕೆಟ್ ಅಥವಾ ಅತಿ ಹೆಚ್ಚು ರಿಸ್ಕ್ ಇರುವಂತ ಜಾಬ್ಗಳಿಗೆ ಅಥವಾ ರಿಸ್ಕ್ ಇರುವಂತಕ್ಕಂಥ ಒಂದು ಕೆಲಸಗಳಿಗೆ ಈ ತಿಂಗಳು ನೀವು ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಶುಕ್ರ ಲಾಭದಲ್ಲಿದ್ರು ಕೂಡ ನೀಚದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ನಿಮಗೆ ತೊಂದರೆಯನ್ನ ಉಂಟು ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ನಂತರವಾಗಿ ಆರೋಗ್ಯ ವಿಚಾರ ಅಂತ ಬಂದಾಗ ಸಣ್ಣ ಪುಟ್ಟ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು. ದೈಹಿಕ ಆಯಾಸ, ಮಾನಸಿಕ ಒತ್ತಡಗಳಾಗ್ತಕ್ಕಂಥದ್ದಾಗಿರ್ಬೋದು ನಿಮಗೆ ಕಾಣಿಸುವಂಥದ್ದು. ಜೀರ್ಣಕ್ರಿಯೆ, ಬೆನ್ನು ನೋವು ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನ ನೀವು ಪಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಶಿಕ್ಷಣ ಅಂತ ಬಂದಾಗ ಗುರು ಮತ್ತು ಬುಧನ ಕಾಂಬಿನೇಷನ್ ಇಂದ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ಶನಿ ಪ್ರಭಾವ ಏಕಾಗ್ರತೆಯಲ್ಲಿ ನಿಮಗೆ ಕೊರತೆಯನ್ನು ಉಂಟು ಮಾಡಬಹುದು. ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಂದ ನೀವು ಅಂದ್ಕೊಂಡಿದ್ರ ಅಚೀವ್ಮೆಂಟ್ ಅನ್ನ ನೀವು ಮಾಡಬಹುದು. ವಿದೇಶಗಳಲ್ಲಾಗಿರ್ಬೋದು ಅಥವಾ ಹೈಯರ್ ಎಜುಕೇಶನ್ ಯಾರು ಮಾಡಬೇಕು ಅಂತ ಇದ್ದೀರಿ ಅಂತವರಿಗೆ ಈ ಒಂದು ತಿಂಗಳು ಉತ್ತಮ ಅವಕಾಶಗಳನ್ನ ತಂದುಕೊಡುತ್ತೆ. ಇನ್ನು ಕುಟುಂಬ ಮತ್ತು ಪ್ರೇಮ ವಿಚಾರ ಅಂತ ಬಂದಾಗ 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಕೇತು ಕೌಟುಂಬಿಕ ಜೀವನದಲ್ಲಿ ನಿಮಗೆ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕೊಡುವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು, ಅಸಮಾಧಾನಗಳು ಉಂಟಾಗಬಹುದು. ಪ್ರೇಮಿಗಳ ನಡುವೆ ಏರಿಳಿತಗಳು ಮತ್ತು ತಪ್ಪು ತಿಳುವಳಿಕೆಗಳು ಹೆಚ್ಚಾಗುವಂಥದ್ದು. ನೀವೇನೋ ಒಂದು ಹೇಳಿದಾಗ ಅದು ತಪ್ಪು ಗ್ರಹಿಕೆ ಆಗುವಂತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಂಗಾತಿಯೊಡನೆ ವಾದಗಳಾಗಿರಬಹುದು, ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದಾಗಿರ್ಬಹುದು ಮತ್ತು ಕೆಂಪು ಗಣಗಲೆ ಹೂವನ್ನ ಅರ್ಪಣೆ ಮಾಡಿ, ಹುಬ್ಬ ನಕ್ಷತ್ರ ಇರುವಂತಕ್ಕಂಥ ದಿನ ತೊಗರಿ ದಾನವನ್ನ ನೀವು ಏನಾದ್ರೂ ನವಗ್ರಹ ದೇವಸ್ಥಾನಕ್ಕೆ ಮಾಡಿದ್ದೇ ಆದಲ್ಲಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಕೆಲವು ಗ್ರಹಗಳಿಂದ ಬರ್ತಿರ್ತಕ್ಕಂಥ ನೆಗೆಟಿವ್ ಪ್ರಾಬ್ಲಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಳೇನೋ ನಿಮಗೆ ಬೇಕಾಗಿದ್ರೆ ಈ ಕೂಡಲೇ ಸ್ಕ್ರೀನ್ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದ.